ಈಗ ಯಾರೇ ಮದುವೆಗೆ ಅಥವಾ ಮನೆ ಊಟಕ್ಕೆ ಯಾವುದೋ ಒಂದು ಶುಭ ಕಾರ್ಯಕ್ಕಾಗಲಿ ಅಥವಾ ಊಟ ತಂದು ಕೊಟ್ಟಿದ್ದಾಗಲಿ ಮಾಡಿರ್ತಾರಲ್ಲ, ಅದನ್ನ ಯಾರು ಊಟ ಮಾಡಿ ಹೋಗಿರ್ತಾರಲ್ಲ ಅವರಿಗೆ ಊಟ ಹೆಂಗಾಗಿತ್ರಿ ಅಂತ ಕೇಳಬೇಡ. ಯಾಕಂದ್ರೆ ಊಟ ಹೆಂಗಾಗಿತ್ರಿ ಅಂತ ನೀವು ಕೇಳಿದ್ರಿ ಅಂತಂದ್ರೆ ನಿಮಗೆ ಎಲ್ಲಿ ಬೇಜಾರಾಗ್ತದ ಅಂತೇಳಿ ಊಟ ಚೆನ್ನಾಗೈತ್ರಿ ಅಂತಾನೆ ಹೇಳ್ತಾರ. ಕೆಲವೊಬ್ರು ಹೇಳ್ತಾರ ಸ್ವಲ್ಪ ಉಪ್ಪು ಕಮ್ಮಿ ಆಗಿ, ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು ಅನ್ನೋರು ಇರ್ತಾರ. ಆದ್ರೆ ಬಹಳ ಜನ ನೀವು ಹೆಂಗ ಮಾಡಿದ್ರು ನಿಮ್ಮ ಸಮಾಧಾನಕ್ಕೋ ಹೆಂಗೋ ಊಟ ಚೆನ್ನಾಗಿತ್ರಿ ಮಸ್ತೇ ಇತ್ತು ಅನ್ನೋರು ಇರ್ತಾರ. ಅದಕ್ಕ ನೀವು ಕೊಟ್ಟಂತ ಅಡಿಗಾಗಲಿ, ನೀವು ಮಾಡಿದಂತ ಅಡಿಗಾಗಲಿ, ಅಥವಾ ಯಾರನ್ನ ಊಟ ಕರೆದಿದ್ದಕ್ಕಾಗಲಿ ಅದನ್ನ ಹೆಂಗ ನಿಮಗೆ ಚಲೋ ಅಂತ ಗೊತ್ತಾಗ್ಬೇಕಂದ್ರ ಅವ್ರು ತಿಂದವರು ನಿಮ್ಮ ಮುಂದ ಏನ್ ಅಡಿಗೆ ಮಾಡ್ಸಿದ್ರಿ ಮಸ್ತೈತ್ರಿ ಅಡಿಗೆ ಅಂತೇಳಿ ತಮ್ಮ ಬಾಯಿಂದ ಬಂದಾಗ ಮಾತ್ರ ನೀವು ಅದು ಮಾಡಿದ ಸ್ವಾರ್ಥಕ್ಕಾಗ್ತದೆ. ನೀವಾಗಿ ಕೇಳಿದ್ರಂದ್ರೆ ನೀವು ಮಾಡಿದ ಎಲ್ಲ ವೇಸ್ಟ್ ಆಗ್ತದೆ. ಅದಕ್ಕೆ ಯಾರ ಊಟಕ್ಕೆ ಬರಲಿ, ನೀವ ಊಟ ಯಾರಿಗೇನ ಕೊಡ್ಲಿ, ಅದ ಅವಾಗ ಊಟ ಹೆಂಗಾಯ್ತು ಅಂತ ಯಾರನ್ನ ಕೇಳ್ಬೇಡ. ಅವ್ರ ಬಾಯಿಂದ ಬಂದಾಗ ಮಾತ್ರ ನಿಮ್ಗೊಂದು ಬೆಲೆ ಬರ್ತದೆ. ನೀವಾಗಿ ಕೇಳಿದ್ರಿ ಅದು ಫೇಲ್ ಆಗ್ತದೆ. ಕೆಲವೊಬ್ಬರಿಗೆ ನೀವು ಮಾಡಿಸಿದಂತ ಅಡಿಗೆ, ನೀವು ಕೊಟ್ಟಂತ ಊಟಕ್ಕ ಒಬ್ಬರಿಗೆ ಬೇದಿ ಹೆಚ್ಚಿರ್ತೈತಿ. ಹಂಗ ಬರ 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 ಅಂತಂದ ಹೋಗುದು ಬರುದು ಹೋಗುದು ಬರುದು, ತುಂಬಿದ ಚೆರಿಗೆ ಕೆಳಗಿಡಂಗಿಲ್ಲ ಆ ನಮನಿ ಬೇದಿ ಹೆಚ್ಚಿರ್ತೈತಿ. ತೊಳ್ಕೊಂಡಿದ್ದು ಒಣಗಂಗಿಲ್ಲ ಆ ನಮನಿ ಬೇದಿ ಹೆಚ್ಚಿರ್ತೈತಿ. ಅದು ನಿಮಗೆ ಹೇಳಕ್ಕಾಗತ್ತೇನ? ಆಗಂಗಿಲ್ಲ. ಅವ್ರ ಬಾಯಿಂದ ನೀವು ಮಾಡಿದ ಅಡಿಗೆ ಭಾಳ ಚಲೋ ಐತ್ರಿ ಅಂದ್ರೆ ನೀವು ಮಾಡಿದ ಸ್ವಾರ್ಥಕ್ಕಾಗತ್ತೆ. ಕೇಳ್ಬೇಡ್ರಿ ಅವ್ರಿಗೆ. ಒಬ್ಬರಿಗೆ ಅದು ತಿಂದಿದ್ದ ಪುಟ್ಟು ಪಂಜಾನ ಹಾಕಿಸಿಂದ ವಾಂತಿ ಆಗಿರ್ತೈತಿ, ಬಾಯಿನೇ ಹಿಂದ ಕೂಡೆ ಚಾಲು ಆಗಿರ್ತೈತಿ. ಅದನ್ನ ಹೇಳಕ್ಕಾಗತ್ತೇನ? ಅದನ್ನ ಹೇಳಿದ್ರೆ ಅವಾಗ ನಿಮ್ಗೆ ಎಷ್ಟು ನೋವು ಆಗ್ತೈತಿ. ಅದಕ್ಕೆ ಕೇಳ್ಬೇಡ್ರಿ. ಅವ್ರ ಬಾಯಿಂದನ ಬರ್ಬೇಕದ ಏನ್ ಮಸ್ತಾಗಿತ್ರಿ ಅಡಿಗೆ ಅಂತೇಳಿ ಅಂದಾಗ ಒಂದ್ ಬೆಲೆ ಬರ್ತೈತಿ ನಿಮ್ಗೆ. ಅದನ್ನೆಲ್ಲ ಬಿಡ್ತಾರ ಅಡಿಗೆ ಹೆಂಗಾಗಿತ್ರಿ, ನಾವ್ ಪಟ್ಟದ ಊಟ ಹೆಂಗೈತ್ರಿ ಕೇಳ್ಬಾರ್ದು. ನೀವು ಕೇಳಿದ್ರಂದ್ರೆ ಅಷ್ಟು ಮಾಡಿದೆಲ್ಲ ವೇಸ್ಟ್. ಯಾವಾಗ ಅವ್ರ ಬಾಯಿಂದ ಚೆನ್ನಾಗೈತೆ ಅಂತ ಬರ್ತದಲ್ಲ ಅದು ಬೆಸ್ಟ್. ಇದನ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.